ನಾನಿಲ್ಲೇ ಕೂತ್ಕೊಂಡಿದ್ರು ಕೂಡ ನನಗೆಲ್ಲಾನು ಕಾಣ್ತಾ ಇದೆ ನೋಡು. ಅದೇನು ಅಂದ್ರೆ ಪಾಪದ ಕೂಡ ತುಂಬೋದಕ್ಕೆ ಬಿಡಬೇಕಾಗುತ್ತೆ. ಅಯ್ಯೋ, ಏನ್ ನೋಡ್ತಾ ಇದ್ಯಾ? ಮಾತಾಡೋದಕ್ ಬರಲ್ವಾ ನಿನಗೆ? ಏನಾಯ್ತೀಗ? ನೀವಿದ್ರ ಮಧ್ಯ ಬರ್ಬೇಡಿ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಅಯ್ಯೋ, ನಾನು ಇಲ್ಲೇ ಇದ್ದೀನಲ್ವಾ. ಇಷ್ಟಕ್ಕೂ ಯಾವ ಕಾರಣಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀಯ ನೀನ್ ಅವಳಿಗೆ? ಅಯ್ಯೋ, ಎಲ್ಲಾನು ಹೇಳ್ಬೇಕಾ ನಿಮ್ಗೆ? ಈ ರಮೇಶನು ಎಲ್ಲಿಗೆ ಹೋಗಿದಾನೋ ಏನೋ. ಈ ಹುಡುಗನ್ಗೆ ಮನೇಲಿ ಕಾಲ್ ನಿಲ್ಲೋದಿಲ್ಲ. ಅಯ್ಯೋ, ಎಲ್ ಸುತ್ತಾಡ್ತಿದ್ಯೋ? ಎಲ್ಲೂ ಇಲ್ಲ. ಅಯ್ಯೋ, ಮತ್ತೆ ಬಂದಾಗಿಂದ ಎಲ್ಲಿ ಹೋಗಿದ್ದೆ? ಅದು ಅವ್ವ, ಅದೇನಾಯ್ತು ಅಂದ್ರೆ. ಇಲ್ಲಿ ನೋಡು, ಅದೆಲ್ಲ ಹೋಗ್ಲಿ ಬಿಡು. ಬಾಯಿ ಇಲ್ಲಿ ನನ್ ಮುಂದೆ ಕೂತ್ಕೋ, ನಾನ್ ಮಾತಾಡ್ಬೇಕು. ಹೇಳು. ಇಲ್ಲಿ ನೋಡು ರಮೇಶ, ನನಗ್ ನನ್ನ ವಂಶ ಬೆಳಗೋಕೆ ವಾರಸ್ದಾರ ಬೇಕು. ಕೇಳಿಸ್ತಾ ಕಿವಿಂಗ್ ನಿನ್ಗೆ? ಈಗ ಅತಿ ಆಯ್ತು. ಮತ್ತೇನವ, ಏನಾಯ್ತು ತವ್ರ ಮನೆಗೆ ಹೋದಾಗ? ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ನಾನ್ ನನ್ನ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ತೀನಿ. ಅಲ್ಲ ಅವ್ವ, ಈಗ ಯಾಕೆ ಹೇಳ್ತಾ ಇದೀಯ ನೀನು? ನೀನ್ ಸುಮ್ನೆ ಕೂತ್ಕೋ. ನೀನ್ ಅವಳ ಪರವಾಗಿ ಮಾತಾಡ್ಬೇಡ. ನಾನು ಏನ್ ಹೇಳ್ತೀನೋ ಅದನ್ನ ಸುಮ್ನೆ ಕೇಳ್ಬೇಕು. ಮತ್ತೇನವ ನೀನು? ಏನ್ ಹೇಳ್ದೆ ಹೊರಗಡೆ ಹೋಗಿ? ಏನ್ ತೀರ್ಮಾನ ಮಾಡ್ಕೊಂಡ್ ಬಂದಿದ್ಯಾ? ಏನಾಗತ್ತೆ ಹೊರಗಡೆ ಹೋದ್ರೆ? ನಿಂಗೆ ಹೇಳಿದ್ನಲ್ವ ರಮೇಶ್, ಸುಮ್ನೆ ಇರು ಅಂತ. ಇವತ್ತೇ ಹೇಳ್ತೀಯಾ? ನೀವು ಹೇಗೆ ಹೇಳ್ತಿರೋ ಹಾಗೆ ಅತ್ತೆ. ಇಷ್ಟಕ್ಕೆ ನನ್ನ ಮನೆಯಿಂದ ಆಚೆ ಹಾಕ್ಬೇಡಿ. ಅಯ್ಯೋ, ನಿನ್ಯಾರ ಮನೆಯಿಂದ ಆಚೆ ಹಾಕ್ತಾರೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು. ನಂಗ್ ಮೊದ್ಲು ಹೇಳು, ನಾನು ಎಲ್ಲಿವರೆಗೂ ಕಾಯ್ಬೇಕು ಅಂತ. 16 ಸೋಮವಾರದ ಉಪವಾಸ ವೃತ ನಡೀತಾ ಇದೆ ನಂದು. ಅದ್ ಪೂರ್ತಿ ಆಗೋ ತನಕ ಆದ್ರೂ ಏರಿ. ಅದ್ಯಾವಾಗ ಪೂರ್ತಿ ಆಗುತ್ತೆ? ಸದ್ಯದೆಲ್ಲ ಆಗುತ್ತೆ. ಕೇವಲ 2 ಸೋಮವಾರ ಬಾಕಿ ಇದೆ. ಇಲ್ಲಿ ನೋಡು, ಎಲ್ರು ಎದ್ರು ನಿನಗೆ ಹೇಳ್ತಾ ಇದ್ದೀನಿ, 2 ಸೋಮವಾರ ಆಗೋವರೆಗೂ ಕಾಯ್ತೀನಿ ನಾನು. ಆಮೇಲೆ ನನ್ನ ಮಗನ್ಗೆ ನೇರವಾಗಿ 2ನೇ ಮದುವೆ ಮಾಡ್ತೀನಿ. ಏ, ಏನಪ್ಪ, ಏನ್ ಬೇಕಿತ್ತು? ಏನಿಲ್ಲ. ಮತ್ತೆ ಇಲ್ಲಿ ಯಾಕೆ ಬಂದಿದ್ದೀರಾ? ಏನಿಲ್ಲ, ಅದು ಅದು ಇದ್ದಿದ್ದು ಅಂದ್ರೆ ಏನು? ಸುಮ್ಮನೆ ತೆಪ್ಪಿಗಿಲ್ ಕುತ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿಂದ ಹೊರಡಿ. ಬರ್ತೀವಿ ನಾವು.
ಮಾಮ, ಬಾಪು ಮತ್ತೆ ಚಂದು ಆಗ್ಲೇ ಹೋಗಿದ್ದಾರೆ, ಆದ್ರೆ ಇನ್ನೂ ವಾಪಸ್ ಬಂದಿಲ್ಲ. ನಾನು ಹೋಗಿ ನೋಡ್ಕೊಂಬರ್ಲಾ ಮಾಮ? ಇದೊಳ್ಳೆ ಚೆನ್ನಾಗಿದೆ. ಇವರು ಅಲ್ಲಿದ್ದಾರೆ, ನೀನು ಅಲ್ಲೇ ಹೋಗ್ಬಿಡು. ಅದು ಹಾಗಲ್ಲ ಮಾಮ, ಆದ್ರೆ ಅಯ್ಯ ಬರ್ತಾರೆ ಬಿಡು, ಅವರೇನ್ ದೂರ ಹೋಗಿಲ್ವಲ್ಲ. ಮತ್ತೆ ಓ ಮಾಮ, ನೀವ್ ಹೇಳ್ದಾಗೆ ಆಯ್ತು ಅಲ್ಲಿ. ಅಯ್ಯೋ ಸ್ವಲ್ಪ ಅರ್ಥ ಆಗ ಹೇಳೋ ಬಾಪು. ಅಯ್ಯೋ, ಅಲ್ಲಿ ಕಾಡಲ್ಲಿ ಒಬ್ಬ ಮನುಷ್ಯ ಕೂತಿದ್ದ, ಮತ್ತೆ ಅವನ ಎದುರಿಗೆ 8-10 ಜನ ಕೂತಿದ್ರು. ಹೌದು ಮಾಮ. ಮತ್ತೆ ಮಾಮ, ಅಲ್ಲಿ ನಿಂಬೆ ಹಣ್ಣು, ದಾರ, ತೆಂಗಿನಕಾಯಿ ಎಲ್ಲಾನು ಇಟ್ಟಿದ್ರು. ಆ ಮನುಷ್ಯ ಅಲ್ಲಿ ಏನೇನೋ ಮಾಡ್ತಾ ಇದ್ದ ಮಾಮ. ಮಾಮ, ಇದಂತೂ ದೊಡ್ಡ ತೊಂದರೆ ಆಯ್ತು ಅಂತ ನೋಡಿ. ಅದು ಮಾಮ, ಅವನು ನಮ್ಮನ್ನ ನೋಡ್ದ, ನಾವು ಸ್ವಲ್ಪ ಗಾಬರಿ ಆದ್ವಿ. ಅವನು ಕಿರ್ಚೇಳ್ದ ನಮ್ಗೆ, ಏಯ್ ಇಲ್ಲೇ ಕೂತ್ಕೊಳ್ಳೋಕಾದ್ರೆ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಹೊರಡಿ ಅಂದ. ನಾವು ಅದಕ್ಕೆ ಅಲ್ಲಿಂದ ಎದ್ದು ಹೊರಟು ಬಂದ್ಬಿಟ್ವಿ. ಅವ್ರು ಸ್ವಲ್ಪ ಅತಿಯಾಗಿ ಏನೋ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇವ್ರ ಕಡೆ ಸ್ವಲ್ಪ. ಇಲ್ಲಿ ಬಾ, ಇಲ್ಲಿ ಸ್ವಲ್ಪ. ಏನಾಯ್ತು? ಒಂದ್ ವಿಷಯ ಹೇಳ್ಬೇಕಿತ್ತು. ಏನು? ಏಕಾದಶಿ ಹತ್ರ ಬರ್ತಾ ಇದೆ. ಅದಕ್ಕೆ ನಾನ್ ಏನ್ ಹೇಳಕೊಟ್ಟೆ ಅಂದ್ರೆ, ನಾನೀಗ ಯಾತ್ರೆಗೆ ಹೋಗ್ತೀನಿ. ಈ ಸರಿ ನಾವೆಲ್ಲರೂ ಒಟ್ಟಿಗೆ ಹೋಗೋಣವಾ? ಮೊದ್ಲು ಚಂದ್ರಭಾಗದಲ್ಲಿ ಸ್ನಾನ ಮಾಡೋಣ, ಪಾಂಡುರಂಗನ್ಗೆ, ರುಕ್ಮಿಣಿ ತಾಯಿಗೆ ನಮಸ್ಕಾರ ಮಾಡೋಣ, 4-6 ಭಕ್ತರಿಗೆ ಊಟ ಬಡಿಸೋಣ, ಆಮೇಲೆ ವಾಪಸ್ ಬರೋಣ. ನೀನ್ ಕೂಡ ತುಳಸಿ ಹಾರ ಹಾಕೊಂಡ್ಬಿಡು. ನಿಮ್ಗೆ ನಾನೇ ಸಿಕ್ಕಿರೋದಾ? ಇಲ್ಲ ರೀ, ಈ ಕೆಲ್ಸ ಎಲ್ಲ ನನ್ನಿಂದ ಸಾಧ್ಯ ಇಲ್ಲ. ಒಳ್ಳೇದಾಯ್ತು ರಮೇಶ ನೀನ್ ಬಂದಿದ್ದು. ಕೇಳಿಸ್ಕೊಂಡ್ಯಾ ನಿಮ್ಮಪ್ಪ ಏನ್ ಹೇಳಿದ್ರು ಅಂತ? ಏನಾಯ್ತೀಗ? ಅಯ್ಯೋ, ಜೀವನ ಪೂರ್ತಿ ಎಲ್ಲಿಗೂ ಕರ್ಕೊಂಡು ಹೋಗಿರ್ಲಿಲ್ಲ, ಆದ್ರೆ ಈಗ ಹೇಳ್ತಿದ್ದಾರೆ ನನ್ನನ್ ಪಾಂಡುರಂಗನ್ ದರ್ಶನಕ್ಕೆ ಹೋಗೋಣ ಬಾ ಅಂತ. ನನ್ ತವ್ರ ಮನೆಯವರು ಇಡೀ ಲೋಕನೇ ಸುತ್ಕೊಂಡ್ ಬಂದಿದ್ದಾರೆ. ಆ ಊರ್ಗ್ ಹೋಗಾಯ್ತು, ಈ ಊರ್ಗ್ ಹೋಗಾಯ್ತು ರೀ. ಹಾಗೆಲ್ಲ ಏನೂ ಆಗಲ್ಲ, ಅರ್ಥ ಆಯ್ತಾ? ಮತ್ತೇನ್ರಿ, ನಾನೇನ್ ಮಾಡ್ಬೇಕು? ನಿಮ್ಮ ಆಹಾರ ಹಾಕೊಂಡು ನಿಮ್ ತರ ಜಪ ಮಾಡ್ತಾ ಕೂತ್ಕೋಬೇಕಾ? ಹೌದು, ಏನ್ ಕೊಟ್ಟಿದ್ದಾನೆ ನಿಮ್ ಪಾಂಡುರಂಗ ನಮ್ಗೆ? ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ಯೆ? ಬಂಗಾರದಂತ ಸಂಸಾರ ಇದೆ, ಮಗ ಇದ್ದಾನೆ, ಸೊಸೆ ಇದ್ದಾಳೆ. ಅಲ್ಲೇ ಪ್ರಾರಂಭ ಆಗಿದ್ದು. ಏನ್ರಿ, ನಿಮ್ ಪಾಂಡುರಂಗ ನಿಮ್ ಮಾತ್ ಕೇಳಲ್ವಾ? ಮನೆಗೊಂದು ಒಳ್ಳೆ ಸೊಸೆ ಯಾಕೆ ಕಳಿಸ್ಲಿಲ್ಲ ಅವನು? ಯಾಕೆ ಕೊಡ್ಲಿಲ್ಲ ನಿಮ್ ಪಾಂಡುರಂಗ ನಿಮ್ಗೆ ಆಶೀರ್ವಾದನ? ಅಥವಾ ನಿಮ್ ಭಕ್ತಿನೇ ಕಡಿಮೆನಾ? ಇಷ್ಟಕ್ಕೂ ಅಂತದ್ದೇನ್ ಕೇಳ್ಕೊಂಡಿದ್ದೀರಾ? ಅಲ್ಲಿ ಹೋಗಿ ಪೂರ್ತಿ 3 ಬಟ್ಟೆ ಆಗೋದಿದೆ ನನ್ ಮನೆ. ಅಯ್ಯೋ ಅವ್ವ, ಹಾಗೆ ಕೇಳ್ತಿದ್ಯಾ? ಏನಾಗಿದೆ ನಿನ್ಗೆ? ಅಯ್ಯೋ, ಊರೊಳಗೆ ಹೋದ್ರೆ ಕಂಡವ್ರು ಕೇಳ್ತಾರೆ ನನ್ನ ಹತ್ರ, ಯಾವಾಗ ಮೊಮ್ಮಗನ್ ಮುಖ ತೋರಿಸ್ತೀರಾ ಅಂತ, ಯಾವಾಗ ನಿಮ್ ಸೊಸೆ ಗರ್ಭಿಣಿ ಆಗ್ತಾಳೆ, ಯಾವಾಗ ನಮಗ್ ಪೇಡ ಕೊಡ್ತೀರಾ ಅಂತ. ಏನ್ ಹೇಳಿ ನಾನು ಅವ್ರಿಗೆ? ಹಾಗಂತ ದಿನ ಬೆಳಿಗ್ಗೆ ಎದ್ದು ಈ ತರ ಜಗಳ ಆಡೋದಾ? ಜಗಳ? ನಾನ್ ಜಗಳ ಆಡ್ತಿದ್ದೀನಾ? ಅಯ್ಯೋ, ಕಷ್ಟ ಆಗತ್ತೆ ನನಗೆ. ನನ್ ಗಂಟ್ಲಲ್ಲಿ ಊಟ ಇಳಿತಾ ಇಲ್ಲ, ಮತ್ತೆ ನಾನ್ ಮಾತಾಡದೇ ಇದ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಏನು? ನಾನೇನಾದ್ರೂ ಹೇಳಿದ್ರೆ ನನ್ ಕೋಪ ಕಾಣುತ್ತಷ್ಟೇ, ತಾಯಿ ಚಿಂತೆ ಕಾಣಲ್ವಾ ನಿನಗೆ? ಅದ್ಯಾರೋ ಒಂದ್ ಹೆಣ್ಣು ನೋಡಿ ಕೊರಳಿಗೆ ಗಂಟು ಹಾಕಿದ್ರು. ನಂದೇ ತಪ್ಪು, ನಾನ್ ಜಾಸ್ತಿ ಬಿಗಿ ಹಿಡ್ದು ಕೂರ್ದೇ ಇದ್ದಿದ್ದು. ಮದ್ವೆಲಿ ಬಂಗಾರ ಇಲ್ಲ, ವರದಕ್ಷಿಣೆ ಇಲ್ಲ, ವರೋಪಚಾರ ಇಲ್ಲ, ಒಳ್ಳೆ ತಯಾರಿ ಮಾಡಿಲ್ಲ, ಏನೂ ಇಲ್ಲ. ಬರೀ ಅವ್ರ ಮಾತಕ್ ತಲೆ ಆಡಿಸ್ತಾ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೊಂಡ್ವಿ. ಆದ್ರೆ ಈಗ ಅಳ್ಟ ಕೂತ್ಕೊಳ್ಳೋ ಸರ್ದಿ ನಮ್ದಾಗಿದೆ. ಅತ್ತೆ, ನನ್ನ ಅಪ್ಪ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ನೀವು ಕೇಳಿದ್ದನ್ನೆಲ್ಲ ಅವ್ರು ಕೊಟ್ರು. ಆದ್ರೂ ಕೂಡ ಇನ್ನೇನ್ ಬೇಕು ನಿಮ್ಗೆ? ನೀನು ಅಯ್ಯೋ, ನೀನೇ ಬೇಡವಾಗಿತ್ತು ನಮ್ಗೆ. ನನ್ ತವ್ರ ಮನೆಯಿಂದ ತುಂಬಾ ಒಳ್ಳೊಳ್ಳೆ ಸಂಬಂಧ ಬಂತು ನನ್ ಮಗನ್ಗೆ,
ಆದ್ರೆ ನಾನೇ ಬೇಡ ಅಂದೆ. ಈ ಅನಿಷ್ಟ ನನ್ನ ಹೆಗಲಿಗೆ ಗಂಟ್ಬಿತ್ತು. ಅಯ್ಯೋ ದೇವ್ರೇ, ನನ್ ಕರ್ಮ. ಅಯ್ಯೋ, ಮೊಮ್ಮಗನ್ ಮುಖ ನೋಡೋ ಅದೃಷ್ಟ ನನ್ನ ಹಣೆಲ್ ಬರ್ದಿಲ್ವೋ ಏನೋ. ಇಲ್ಲಿ ನೋಡು, ನಿನಗ್ ಪಂಡ್ರಾಪುರಕ್ ಬರೋ ಮನ್ಸಿಲ್ಲ ಅಂದ್ರೆ ಬರ್ಬೇಡ. ಆದ್ರೆ ಅವನಿಗೆ ಬೈಯೋದು ಇವನಿಗೆ ಬೈಯೋದು ಮಾಡ್ತಾ ಇರ್ಬೇಡ ಮನೇಲಿ. ಆ ಪಾಂಡುರಂಗ ನನ್ಗೆಲ್ಲ ಒಳ್ಳೇದೇ ಮಾಡಿದಾನೆ. ಮತ್ತೆ ಪಾಂಡುರಂಗನ ಕೃಪೆಯಿಂದ ನೀನು ಅಜ್ಜಿ ಕೂಡ ಆಗ್ತಿದ್ಯಾ. ಸ್ವಲ್ಪ ದಿನ ಸಮಾಧಾನವಾಗಿರೋ. ತಾಳ್ಮೆ ಸಮಾಧಾನ ಇಲ್ಲ. ಈಗ ನೋಡ್ತಾ ಇರಿ ನಾಳೆ ನಾನು ಏನ್ ಮಾಡ್ತೀನಿ ಅಂತ. ಮಹಾದೇವ, ನಾನ್ ಚಿಕ್ಕಂದಿನಿಂದ ನೀನ್ ಪೂಜೆ ಮಾಡ್ತಾ ಇದ್ದೀನಿ. ಯಾವತ್ತೂ ಏನು ಕೇಳಿರ್ಲಿಲ್ಲ. ಆದ್ರೆ ಇದೆಂತ ಸಂಕಟ ನನ್ ಮುಂದೆ ಎದುರಾಗಿದೆ. ನನ್ ತಪ್ಪಿ ಏನಿದೆ ಮಹಾದೇವ? ಯಾವ ಮನೆಗೆ ನಾನು ಲಕ್ಷ್ಮಿಯಾಗಿ ಬಂದಿದ್ದೀನೋ ಅಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ನನ್ ಗತಿ ಏನಾಗುತ್ತೆ? ಇನ್ ಒಂದ್ ಹಂತಕ್ಕೆ ನಾನು ಇದನ್ನ ಸಹಿಸ್ಕೊಳ್ತಿದ್ದೀನಿ. ಆದ್ರೆ ನನ್ನ ಅಪ್ಪ ಅವ್ವ ಬದುಕಿರುವಾಗ್ಲೇ ಸತ್ತ ಹಾಗೆ ಅನ್ಸುತ್ತೆ. ಮಹಾದೇವ, ನಾನು ನಿನ್ನ ಹತ್ರ ಈ ರೀತಿ ಕೇಳ್ಕೊಳ್ಳಲ್ಲ. ದೇವ್ರೆ ಹೀಗ್ ಮಾಡು ಹಾಗ್ ಮಾಡು ಅಂತ. ದೇವ್ರೆ, ನನ್ನ ಈ ಸಂಕಟದಿಂದ ಹೇಗಾದ್ರೂ ಪಾರ್ ಮಾಡು. ಇಲ್ ನೋಡು, ಎಲ್ರ ಮುಂದೆ ನಿಂಗೆ ಹೇಳ್ತಾ ಇದ್ದೀನಿ, 2 ಸೋಮವಾರ ಆಗೋ ತನಕ ಕಾಯ್ತೀನಿ. ಆಗಿಲ್ಲ ಅಂದ್ರೆ ನೇರವಾಗಿ ನನ್ನ ಮಗನ್ಗೆ ಮದ್ವೆ ಮಾಡ್ಬಿಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಗಳೇ, ನಾನಿಲ್ಲೇ ಕೂತ್ಕೊಂಡಿದ್ರು ಕೂಡ ನನಗೆಲ್ಲಾನು ಕಾಣ್ತಾ ಇದೆ ನೋಡು. ಅದೇನು ಅಂದ್ರೆ ಪಾಪದ ಕೂಡ ತುಂಬೋದಕ್ಕೆ ಬಿಡಬೇಕಾಗುತ್ತೆ. ಮಗಳೇ, ನೀನು ನನ್ನ ಪೂಜೆ ಮಾಡಿದೀಯ. ನಾನ್ ನಿನ್ಗೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ನನ್ನ ಮಾತು ಇದು. ಓ ಮಾಮ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ಬಾಪು, ಯಾರು ನನ್ನ ನೆನಪು ಮಾಡ್ಕೋತಾರೋ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರ ಕಡೆ ಅಂತೂ ನನ್ನ ಗಮನ ಕೊಡಬೇಕಾಗುತ್ತೆ ಅಲ್ವಾ? ಆದ್ರೆ ಮಾಮ, ಯಾರು, ಎಲ್ಲಿ ಅವರು, ಏನ್ ವಿಷಯ? ಇದಾಳೆ ಒಬ್ಳು ಭಕ್ತೆ. ಅಯ್ಯೋ ಮಾರಾಯ, ನಂಗೆ ಮುಗ್ಧ ನಿಷ್ಕಲ್ಮಶ ಭಕ್ತಿ ನಡೆಯುತ್ತೆ. ಮುಗ್ಧ ನಿಷ್ಕಲ್ಮಶ ಭಕ್ತಿ ಇರುತ್ತಲ್ವಾ, ಅದು ಪರಿಶುದ್ಧವಾಗಿದ್ರೆ ನನ್ನ ತನಕ ತಲುಪುತ್ತೆ.